ಕಾಗೆಗಳು ಈ ಪ್ರದೇಶದಲ್ಲಿ ಹಾರಾಡುವುದಿಲ್ಲ. ಶ್ರೀರಾಮರು ಇಲ್ಲಿ ತಂಗಿದರೆಂದು ಹೇಳಲಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ರಾಮನಗರದಿಂದ 5 ಕಿಲೋಮೀಟರ್ ದೂರ ಇರುವ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ. ಇದನ್ನು ದಕ್ಷಿಣ ಚಿತ್ರಕೂಟ, ರಾಮಗಿರಿ, ರಾಮಗಢ್ ಹಾಗೂ ಸೋಲೆ ಬೆಟ್ಟ ಅಂತಲೂ ಸಹ ಕರೀತಾರೆ. ಸೂಪರ್ ಹಿಟ್ ಸಿನಿಮಾ ಸೋಲೆ ಇಲ್ಲೇ ಚಿತ್ರೀಕರಣವಾಗಿದ್ದು. ಈ ಸುಂದರ ಆಂಜನೇಯ ಸ್ವಾಮಿಯ ಈ ಭವ್ಯ ಸುಂದರ ಪ್ರತಿಮೆಯನ್ನು ನೋಡುತ್ತಾ ಈ ದಾರಿಯಲ್ಲಿ ಸಾಗಿದರೆ ರಾಮದೇವರ ಬೆಟ್ಟವನ್ನು ತಲುಪಬಹುದು. ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದರೆ ಕಾಗೆಗಳೇ ಇಲ್ಲಿ ಹಾರಾಡೋದಿಲ್ಲ. ಇದಕ್ಕೆ ಕಾರಣ ಏನು? ಮಸ್ತ್ ಗ್ರೀನರಿ ಆಗಿರುವಂಥ ಪ್ರಕೃತಿ ಸೌಂದರ್ಯ, ಒಂಟಿ ಬಂಡೆ ಮೇಲೆ ಮೆಟ್ಟಿಲು ಹತ್ತುವ ಭಯ ಮತ್ತು ಮಜಾ, ಇವೆಲ್ಲವನ್ನು ತೋರಿಸ್ತಾ ಪೂರ್ತಿ ಇತಿಹಾಸವನ್ನು ಹೇಳ್ತೀನಿ. ಹಾಗೆಯೇ ರಾಮದೇವರ ದರ್ಶನವನ್ನು ಮಾಡೋಣ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಪೂರ್ತಿ ಇತಿಹಾಸದ ಜೊತೆಗೆ ಬೆಟ್ಟ ಗುಡ್ಡಗಳ ಮನಮೋಹಕವಾದ ಸೌಂದರ್ಯವನ್ನು ನೋಡೋಣ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ. ಟಿಕೆಟ್ ಪಡೆದು ಮುಂದೆ ಸಾಗಿದರೆ ಸುಂದರ ಹಸಿರು ವನಗಳ ನಡುವೆ, ಬೆಟ್ಟ ಗುಡ್ಡಗಳ ನಡುವೆ ಸ್ವಲ್ಪ ದೂರ ಸಾಗಿದರೆ ಶ್ರೀರಾಮದೇವರ ದರ್ಶನ ಮಾಡಲು ಬೆಟ್ಟದ ಮೇಲೆ ಹೋಗಲು ಇಲ್ಲಿ 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಕಾಣಬಹುದು. ಈ ಮೆಟ್ಟಿಲುಗಳನ್ನು ಹತ್ತಿ ನಾವು ಮುಂದೆ ಸಾಗಬೇಕು. ಈ ಪ್ರಸಿದ್ಧ ರಾಮದೇವರ ಬೆಟ್ಟದಲ್ಲಿ ಪಟ್ಟಾಭಿರಾಮರ ದೇವಾಲಯ, ಶ್ರೀರಾಮ ತೀರ್ಥ, ರಾಮೇಶ್ವರ ದೇವಾಲಯ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳನ್ನು ಕಾಣಬಹುದು. ಹಾಗೆಯೇ ಸ್ವಲ್ಪ ಮುಂದೆ ಸಾಗಿದರೆ ಸಪ್ತ ಋಷಿಗಳ ಬಂಡೆಯನ್ನು ಕಾಣಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಪ್ತ ಋಷಿಗಳ ಬಂಡೆ. ಸಪ್ತಋಷಿಗಳಾದ ವಸಿಷ್ಠ, ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಋಷಿಗಳು ಈ ರಾಮದೇವರ ಬೆಟ್ಟದ ಪರಿಸರಕ್ಕೆ ಮನಸೋತು ತಪಸ್ಸಿಗೆ ಕುಳಿತು ಇಲ್ಲೇ ಕಲ್ಲಾಗಿ ಹೋದರಂತೆ. ಇದನ್ನು ಸಪ್ತ ಋಷಿಗಳ ಬಂಡೆ ಎಂದು ಕರೆಯುತ್ತಾರೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಸೂಪರ್. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ವನವಾಸದ ಸಂದರ್ಭದಲ್ಲಿ ಶ್ರೀರಾಮರು ಇಲ್ಲಿ ತಂಗಿದರೆಂದು ಹೇಳಲಾಗಿದೆ. ಪಟ್ಟಾಭಿರಾಮರ ದೇವಾಲಯದ ಎದುರುಗಡೆ ಶ್ರೀರಾಮ ತೀರ್ಥವಿದೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಸೀತಾಮಾತೆಗೆ ಬಾಯಾರಿಕೆಯಾದಾಗ ನೀರಿಗಾಗಿ ಶ್ರೀರಾಮರು ಬಾಣವನ್ನು ಬಿಟ್ಟು ಪಾತಾಳ ಗಂಗೆಯನ್ನು ಹೊರತೆಗೆದರೆಂದು ಹೇಳಲಾಗಿದೆ. ಈ ಕೊಳವೆ ರಾಮತೀರ್ಥವಾಗಿದೆ. ಎಂತಹ ಬಿರು ಬಿಸಿಲಾಗಲಿ ಇದು ಕಡಿಮೆಯಾಗಿಲ್ಲ ಎಂಬುದು ಅಚ್ಚರಿಯ ಸಂಗತಿಯಾಗಿದೆ. ಶ್ರೀ ಪಟ್ಟಾಭಿರಾಮರ ದೇವರ ದರ್ಶನ ಹಾಗೂ ಶ್ರೀರಾಮತೀರ್ಥವನ್ನು ನೋಡಿಕೊಂಡು ಮುಂದೆ ಸಾಗಿದರೆ 700 ವರ್ಷ ಇತಿಹಾಸವಿರುವ ಕೋಟೆ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ಸಹ ಮಾಡಬಹುದು. ಇನ್ನೊಂದು ಬಹಳ ಆಶ್ಚರ್ಯಕರ ಸಂಗತಿ ಏನೆಂದರೆ ಕಾಗೆಗಳು ಈ ಪ್ರದೇಶದಲ್ಲಿ ಹಾರಾಡುವುದಿಲ್ಲ. ಏಕೆಂದರೆ ವನವಾಸದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತಾದೇವಿ ಇಲ್ಲಿ ತಂಗಿದಾಗ ಕಾಕಾಸುರನು ಕಾಗೆಯ ರೂಪದಲ್ಲಿ ಬಂದು ಸೀತಾದೇವಿಯನ್ನು ಕೆಣಕಿದಾಗ ಕೋಪಗೊಂಡ ಶ್ರೀರಾಮರು ಕಾಕಾಸುರನ ಕಣ್ಣಿಗೆ ಬಾಣ ಬಿಟ್ಟು ಕಣ್ಣನ್ನು ಕಿತ್ತು ಹಾಕುತ್ತಾನೆ. ಕಾಕಾಸುರ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಹಾಗೆಯೇ ನಾನು ಈ ಸ್ಥಳದಲ್ಲಿ ಹಾರಾಡೋದಿಲ್ಲ ಎಂದು ಹೇಳುತ್ತಾನೆ. ಶ್ರೀರಾಮನಿಗೆ ಕಾಕಾಸುರ ಕೊಟ್ಟ ಮಾತಿನಂತೆ ಈ ಸ್ಥಳದಲ್ಲಿ ಕಾಗೆಗಳೇ ಹಾರಾಡೋದಿಲ್ಲ ಎಂದು ಹೇಳಲಾಗಿದೆ. ಇನ್ನೊಂದು ಪ್ರಮುಖವಾದ ವಿಷಯವೇನೆಂದರೆ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ರಣಹದ್ದು ಸಂರಕ್ಷಿತ ವನ್ಯಜೀವಿಧಾಮ ಇರುವುದು ಈ ರಾಮನಗರದ ಈ ರಾಮದೇವರ ಬೆಟ್ಟದಲ್ಲಿ.
ಈ ರಾಮದೇವರ ಬೆಟ್ಟವನ್ನು ಕರ್ನಾಟಕ ಸರ್ಕಾರ ಸಂರಕ್ಷಿತ ರಣಹದ್ದು ವನ್ಯಜೀವಿಧಾಮವನ್ನಾಗಿ ಮಾಡಿದೆ. ಈ ಸ್ಥಳ ನಮ್ಮ ಕರ್ನಾಟಕದ ರಾಮನಗರದಲ್ಲಿದೆ ಎಂಬುದು ನಮ್ಮ ಕನ್ನಡಿಗರ ಹೆಮ್ಮೆ. ಹಾಗೆಯೇ ಸ್ವಲ್ಪ ದೂರ ಸಾಗಿದರೆ ದೊಡ್ಡ ಬಂಡೆಗಲ್ಲಿದ್ದು ಮೇಲೆ ಹೋಗಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಲು ಮೆಟ್ಟಿಲುಗಳನ್ನು ಮಾಡಲಾಗಿದೆ. ಈ ಮೆಟ್ಟಿಲುಗಳನ್ನು ಹತ್ತುವಾಗ ತುಂಬ ಮಜಾ ಇರುತ್ತೆ. ಮೇಲೆ ಹೋಗಿ ಸುಂದರ ಪ್ರಕೃತಿಯನ್ನು ನೋಡಬಹುದು. ಬಾರೋ ಅಲ್ಲಿ ಬರ್ತೀನಿ ಬಾ ಮಗನೇ ನೋಡಿ ಮಳೆ ಬಂತು ಹೋಯ್ತು ಮಳೆ. ಸ್ಲೋ ಸ್ಲೋ ಸ್ಲೋ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಸಹ ರಾಮದೇವರ ಬೆಟ್ಟಕ್ಕೆ ಪ್ರವಾಸಿಗರು ಬರುತ್ತಾರೆ. ದೇವರ ದರ್ಶನವನ್ನು ಪಡೆದು ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ನೀವು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಒನ್ ಡೇ ಟ್ರಿಪ್ಪು. ಶ್ರೀರಾಮದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು.